ಎಲ್ಲವೂ ಸರಿಯಾಗುತ್ತದೆ ಎಂದು ಕಾಯುತ್ತಿದ್ದಳು. ಒಂದು ಸಣ್ಣ ಕತೆ. ಒಬ್ಬ ಮಹಿಳೆ ಪ್ರತಿದಿನ ಕಿಟಕಿಯ ಬಳಿ ಕುಳಿತು ಮಳೆ ನೋಡುತ್ತಿದ್ದಳು. ಒಂದು ದಿನ ಅವಳ ಮಗಳು ಕೇಳಿದಳು, ಅಮ್ಮ, ನೀನು ಯಾವಾಗಲೂ ಏನನ್ನು ಯೋಚಿಸುತ್ತಿರುವುದಲ್ಲ, ಏನು? ಅವಳು ನಗುತ್ತಾ, ಏನೂ ಇಲ್ಲ ಮಗಳೇ ಎಂದಳು. ಮಗಳು ಹೇಳಿದಳು, ಅಮ್ಮ, ಮಳೆ ನಿಲ್ಲುವವರೆಗೂ ಕಿಟಕಿಯ ಬಳಿ ಕುಳಿತರೆ ನೀನು ಹೊರಗೆ ಹೋಗಲು ಯಾವಾಗ ಸಾಧ್ಯ ಆಗುತ್ತೆ? ಮಗಳ ಮಾತು ತಾಯಿಯನ್ನು ಯೋಚಿಸುವಾಗೆ ಮಾಡಿತು. ಅವಳಿಗೆ ಅರ್ಥವಾಯಿತು. ಜೀವನದ ಎಲ್ಲ ಸಮಸ್ಯೆಗಳು ಮುಗಿದ ನಂತರ ಮಾತ್ರ ನಾನು ಬದುಕಲು ಶುರು ಮಾಡುತ್ತೇನೆಂದು ಕಾಯುತ್ತಿದ್ದೆ. ಸಮಸ್ಯೆಗಳ ಜೊತೆಗೆ ನಾನು ನಡೆದರೆ ಮಾತ್ರ ನಾನು ಜೀವನದಲ್ಲಿ ಏನಾದರೂ ಸಾಧಿಸಲು ಸಾಧ್ಯ. ಆ ದಿನದಿಂದ ಅವಳು ಸಮಸ್ಯೆಗಳ ನಡುವೆ ಕೂಡ ತನಗಾಗಿ ಸ್ವಲ್ಪ ಸಮಯ ಮೀಸಲಿಡಲು ಆರಂಭಿಸಿದಳು. ಈ ಕಥೆಯಿಂದ ನಾವೊಂದು ನೀತಿಯನ್ನು ಕಲಿಯುತ್ತೇವೆ. ಜೀವನದಲ್ಲಿ ಸಮಸ್ಯೆಗಳು ಸಂಪೂರ್ಣವಾಗಿ ಮುಗಿದ ನಂತರವೇ ಸಂತೋಷವಾಗಿರಬೇಕು ಎಂಬ ನಿಯಮವಿಲ್ಲ. ಸಮಸ್ಯೆಗಳ ನಡುವೆಯೂ ನಮ್ಮ ಜೀವನವನ್ನು ನಾವು ಕಟ್ಟಿಕೊಳ್ಳಬಹುದು. ಒಬ್ಬ ಹೆಣ್ಣು ತನ್ನ ಕುಟುಂಬಕ್ಕಾಗಿ ತುಂಬ ತ್ಯಾಗ ಮಾಡುತ್ತಾಳೆ. ಎಲ್ಲರೂ ಸಂತೋಷವಾಗಿರಲಿ ಎಂದು ತನ್ನ ಆಸೆಗಳನ್ನು ಹಿಂದೆ ಇಡುತ್ತಾಳೆ. ಸ್ವಲ್ಪ ದಿನ ಕಷ್ಟ, ಮುಂದೆ ಎಲ್ಲವೂ ಸರಿಯಾಗುತ್ತದೆ ಎಂದುಕೊಳ್ಳುತ್ತಾ ತನ್ನನ್ನು ತಾನು ಸಮಾಧಾನಪಡಿಸುತ್ತಾಳೆ. ಆದರೆ ಒಂದು ಸಮಸ್ಯೆ ಮುಗಿಯುವಷ್ಟರಲ್ಲಿ ಮತ್ತೊಂದು ಸಮಸ್ಯೆ ಕಾಡುತ್ತದೆ. ಸಮಸ್ಯೆಗಳು ಮುಗಿಯಲು ಕಾಯದೆ ಪ್ರತಿದಿನ ಕನಿಷ್ಠ 15 ನಿಮಿಷ ನಿಮಗಾಗಿ ಇರಿ. ಪ್ರಾರ್ಥನೆ ಮಾಡೋದು, ಪುಸ್ತಕ ಓದೋದು, ಸಂಗೀತ ಕೇಳುವುದು, ನಡೆಯುವುದು ಅಥವಾ ಶಾಂತವಾಗಿ ಕುಳಿತುಕೊಳ್ಳುವುದು, ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವ ಯಾವುದಾದರೂ ಒಂದು ಕೆಲಸ ಮಾಡಿ. ನಿಮ್ಮನ್ನು ನೀವು ಸಂತೋಷವಾಗಿ ಇರಿ.